ಸ್ನೇಹಿತರೆ, ಜಾರ್ ಆ್ಯಪ್ನಲ್ಲಿ ನಾವು ಯಾವ ರೀತಿ ರೆಫರಲ್ ರಿವಾರ್ಡನ್ನು ಕಲೆಕ್ಟ್ ಮಾಡ್ಕೋಬಹುದು ಅಂತ ನಾನು ಹೇಳ್ತೀನಿ. ನಾವು ಜಾರ್ ಆ್ಯಪ್ನಲ್ಲಿ ರೆಫರ್ ಆ್ಯಂಡ್ ಅರ್ನ್ ಮಾಡಬೇಕು ಅಂದರೆ ನಮ್ಮ ಒಂದು ಲಿಂಕ್ ಮೂಲಕ ಬೇರೆಯವರು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು ಮತ್ತು ಅವರು ಇನ್ವೆಸ್ಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿರಬೇಕು. ಬೇರೆಯವರು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರದಲ್ಲಿ ತಕ್ಷಣದಲ್ಲಿ ನಮಗೆ ನಮ್ಮ ಅಕೌಂಟ್ಗೆ ಆ ಒಂದು ರೆಫರಲ್ ಹಣ ಅನ್ನೋದು ಬರೋದಿಲ್ಲ ಅಥವಾ ರೆಫರ್ ಮಾಡಿರುವಂಥ ದುಡ್ಡು ಅನ್ನೋದು ಬರೋದಿಲ್ಲ. ಅದು ನಮ್ಮ ಒಂದು ಅಕೌಂಟ್ಗೆ ಅಥವಾ ನಮ್ಮ ಒಂದು ವ್ಯಾಲೆಟ್ ಏನಿರುತ್ತೆ ಗೋಲ್ಡ್ ವ್ಯಾಲೆಟು ಅಲ್ಲಿ ಬಂದು ಕ್ರೆಡಿಟ್ ಆಗಬೇಕು ಅಂದರೆ ಆ ಒಂದು ರೆಫರಲ್ ರಿವಾರ್ಡನ್ನು ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ಡೈಲಿ ಅವರು ಯಾವ ರೀತಿ ನಮ್ಮ ಸ್ನೇಹಿತರು ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಆ ರೀತಿ ಡೈಲಿ ನಾವು ಇಲ್ಲಿ ನಮ್ಮ ಆ್ಯಪ್ನಲ್ಲಿ ಹೋಗಿಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ನಾವು ಕಲೆಕ್ಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನಾವು ಇನ್ ಕೇಸ್ ನಾವು ಕಲೆಕ್ಟ್ ಮಾಡದೆ ಹೋದರೆ ಆ ಒಂದು ರೆಫರಲ್ ರಿವಾರ್ಡ್ ಅನ್ನೋದು ಹೋಲ್ಡರ್ನಲ್ಲಿ ಇರುತ್ತೆ, ನಮ್ಮ ಒಂದು ವ್ಯಾಲೆಟ್ಗೆ ಬರೋದಿಲ್ಲ, ಹಾಗೆ ವಿಡ್ರಾ ಕೂಡ ಮಾಡೋದಕ್ಕೆ ಬರೋದಿಲ್ಲ. ರೆಫರಲ್ ರಿವಾರ್ಡ್ನ ಯಾವ ರೀತಿ ವಿಡ್ರಾ ಮಾಡಬೇಕು ಅಂತ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ರೆಫರಲ್ ರಿವಾರ್ಡನ್ನು ಕಲೆಕ್ಟ್ ಯಾವ ರೀತಿ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ಜಾರ್ ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನೋಡೋಣ. ನನ್ನ ಒಂದು ಲಿಂಕ್ ಮೂಲಕ ಹಲವಾರು ಜನ ಜಾಯ್ನ್ ಆಗಿದ್ದಾರೆ ಸ್ನೇಹಿತರೆ. ಜಾರ್ ಆ್ಯಪ್ನಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ನಾವು ಅದರ ಒಂದು ರಿವಾರ್ಡನ್ನು ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ನೇರವಾಗಿ ಇಲ್ಲಿ ಯುವರ್ ರೆಫರಲ್ ರಿವಾರ್ಡ್ ಇಸ್ ವೇಟಿಂಗ್ ಅಂತ ಇಲ್ಲಿ ಬರುತ್ತೆ. ನೀವು ಟೇಕ್ ಯುವರ್ ಕ್ಯಾಶ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೇರವಾಗಿ ಕಲೆಕ್ಟ್ ಮಾಡ್ಕೋಬೋದು. ಈ ರೀತಿ ನಿಮಗೆ ಬರದೇ ಹೋದರೆ ಒಂದು ಕೆಲಸ ಮಾಡಿ, ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಕಡೆಗೆ ರೌಂಡ್ ಇರುತ್ತೆ ನೋಡಿ, ಪ್ರೊಫೈಲ್ ಐಕನ್ ಟೈಪ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಕ್ಲಿಕ್ ಮಾಡಿದ ನಂತರದಲ್ಲಿ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ರಾಕೆಟ್ನ ಒಂದು ಸಿಂಬಾಲ್ ಇರುತ್ತೆ. ಈ ರೀತಿ ಒಂದು ನಾವು ಪೇಪರ್ ರಾಕೆಟ್ ಮಾಡ್ತಿದ್ವಲ್ಲ ಆ ರೀತಿ ಒಂದು ರಾಕೆಟ್ನ ಸಿಂಬಾಲ್ ಇರುತ್ತೆ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ರಾಕೆಟ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಈ ರೀತಿ ನಾವು ರೆಫರ್ ಮಾಡಿರುವಂಥ ಜನರ ಒಂದು ಲಿಸ್ಟ್ ಇಲ್ಲಿ ಬರುತ್ತೆ. ನೋಡ್ಬೋದು ಹಲವಾರು ಜನರು ನನ್ನ ಒಂದು ಲಿಂಕ್ ಮೂಲಕ ಒಂದು ಆ್ಯಪ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ನೋಡ್ಬೋದು. ಇಷ್ಟೆಲ್ಲ ಜನ ಕ್ರಿಯೇಟ್ ಮಾಡಿದ್ದಾರೆ. ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಮೇಲ್ಗಡೆ ಏನು ಬರ್ತಾ ಇದೆ, ಇವರೊಂದು ರಿವಾರ್ಡ್ನ ಕಲೆಕ್ಟ್ ಮಾಡಬೇಕು ಅಂದರೆ ಫ್ರೀ ಕ್ಯಾಶ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕಲೆಕ್ಟ್ ಫ್ರೀ ಕ್ಯಾಶ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡ್ಬೋದು ಕಲೆಕ್ಟ್ ಫ್ರೀ ಕ್ಯಾಶ್ ಅಂತ ಆಪ್ಷನ್ ಇಲ್ಲಿ ನೋಡ್ಬೋದು ಕ್ಲಿಯರಾಗಿ ಕಾಣ್ತಾ ಇದೆ, ಯೆಲ್ಲೋ ಕಲರ್ನಲ್ಲಿ ಇರುತ್ತೆ. ಈ ರೀತಿ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಕಂಗ್ರ್ಯಾಚುಲೇಷನ್ URS4 ಅನ್ನೋದು 4 ರೂಪಾಯಿ ಅನ್ನೋದು ಬಂದಿದೆ. ಮತ್ತು ಇಲ್ಲಿ ಕೆಳಗಡೆ ಮತ್ತೆ ಇಲ್ಲಿ ಇನ್ನೂ ಎರಡು ಕಡೆ ಇದೆ, ಯೆಲ್ಲೋ ಕಲರ್ನಲ್ಲಿ ಬರುವಂಥ ಎಲ್ಲ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಮತ್ತೆ 3 ರೂಪಾಯಿ ಬಂತು. ಅದೇ ರೀತಿ ಈ ಒಂದು ಯೆಲ್ಲೋ ಕಲರ್ ಆಪ್ಷನ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ, ಮತ್ತೆ 4 ರೂಪಾಯಿ ಬಂತು. ಈ ರೀತಿ ನಾವು ಒಂದು ದಿನಕ್ಕೆ ಇದಕ್ಕೂ ಕೂಡ ಲಿಮಿಟೇಷನ್ ಇದೆ ಸ್ನೇಹಿತರೆ. ಒಂದು ದಿನಕ್ಕೆ 3 ಬಾರಿ ಮಾತ್ರ ನಾವು ಕ್ಲಿಕ್ ಮಾಡ್ಕೋಬೋದು. 3ಕ್ಕಿಂತ ಜಾಸ್ತಿ ಬಾರಿ ನಾವು ಕ್ಲಿಕ್ ಮಾಡಿಬಿಟ್ಟು ರೆಫರಲ್ ರಿವಾರ್ಡ್ನ ಇಲ್ಲಿ ಕಲೆಕ್ಟ್ ಮಾಡೋದಕ್ಕೆ ಬರೋದಿಲ್ಲ. ನೋಡ್ಬೋದು ನಾವು 3ಕ್ಕಿಂತ ಜಾಸ್ತಿ ಬಾರಿ ಕ್ಲಿಕ್ ಮಾಡೋದಕ್ಕೆ ಹೋದರೆ ಅಲ್ಲಿ ಕ್ಲಿಕ್ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಫ್ರೀ ಕ್ಯಾಶ್ ಇಲ್ಲಿ ನೋಡ್ಬೋದು ಯು ಕ್ಯಾನ್ ಓನ್ಲಿ 3 ಬಾರಿ ಮಾತ್ರ ನೀವು ಕಲೆಕ್ಟ್ ಮಾಡ್ಕೋಬೋದು ಅಂತ ಇಲ್ಲಿ ಈ ರೀತಿ ತೋರಿಸುತ್ತೆ. ಅದಕ್ಕಾಗಿ ನೀವು ಈ ರೀತಿ ಒಂದು ಜಾರ್ ಆ್ಯಪ್ನ ರೆಫರಲ್ ರಿವಾರ್ಡ್ನ ಕಲೆಕ್ಟ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.